ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ಆಹಾರ ತಗೊಳ್ಳೋ ಟೈಮಿಂಗ್ಸ್ ಬಗ್ಗೆ ನೋಡಿದ್ವಿ. ಆಹಾರ ತಗೊಳ್ಳೋ ಟೈಮಿಂಗ್ಸು ಯಾಕಷ್ಟು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ, ಈಗ ನಾವಾಯಿತು ಮಕ್ಕಳಾಯಿತು, ಈಗ ಹಣ್ಣುಗಳನ್ನ ಹಸಿ ತರಕಾರಿಗಳನ್ನ ಅಂದರೆ ಯಾವಾಗ ಬೇಕು ಆವಾಗೇ ತೊಗೊಳೋದ್ರಿಂದ ನಮಗೆ ಅದರ ಸಂಪೂರ್ಣ ಪೌಷ್ಟಿಕಾಂಶ ಸಿಗಲ್ಲ. ಆಮೇಲೆ ಅವನ್ನ ನಾವು ಬೆಳಗ್ಗೆ ಟೈಮಲ್ಲಿ ತೊಗೊಳೋದ್ರಿಂದ ಅದು ಜೀರ್ಣ ಆಗದೆ ಟಾಕ್ಸಿಕ್ ಆಗಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು. ಅಂದ್ರೂ ಕೆಲವೊಬ್ರು ನಾವು ತೊಗೊಂಡ್ರೂ ನಮಗೇನು ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಅನ್ಕೋಬೋದು. ಅಂದರೆ ನಮಗೆ ಕಾಣುವಂಥ ಚಿಕ್ಕ ಪುಟ್ಟ ಸಮಸ್ಯೆ ಇದೆ, ಶೀತ, ಕೆಮ್ಮು, ಜ್ವರ, ಇವೆಲ್ಲ ಕೂಡ ನಮಗೆ ಹೊಟ್ಟೆಯಲ್ಲಿ ಉಳಿದಿರೋ ಟಾಕ್ಸಿಕ್ಕಿಂದನೇ ಅದು ಬರೋದು, ಇನ್ಫೆಕ್ಷನಿಂದನೇ ಬರೋದು. ಅಂದರೆ ನಮ್ಮ ಪೂರ್ತಿ ನಮ್ಮ ಆರೋಗ್ಯ ನಿಂತಿರೋದೇ ನಮ್ಮ ಡೈಜೆಷನ್ ಪವರ್ ಮೇಲೆ. ನಮ್ಮ ಡೈಜೆಷನ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೇ ನಮ್ಮ ಸಂಪೂರ್ಣ ಆರೋಗ್ಯ ನಿಂತಿರೋದು. ನಾವು ಈಗ ತಾಯಂದ್ರೆ ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಹಣ್ಣು ತರಕಾರಿ ಇವೆಲ್ಲ ಒಳ್ಳೆಯದು ಅಂತ ನಮಗೆ ಗೊತ್ತು, ನಾವು ಹೆಚ್ಚಾಗಿ ಮಕ್ಕಳಿಗೆ ಅವನ್ನೇ ಕೊಡ್ತೀವಿ. ಅಂದರೆ ಯಾವ ಟೈಮಿಗೆ ಕೊಡಬೇಕು ಅನ್ನೋದು ನಾಲೆಡ್ಜ್ ಇತ್ತು ಅಂದರೆ ಅದರಿಂದ ಸಿಗೋವಂಥ ಸಂಪೂರ್ಣ ಬೆನಿಫಿಟ್ಟು ನಮ್ಮ ಮಕ್ಕಳಿಗೆ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅದರಿಂದ ಅವರಿಗೆ ಡೈಜೆಷನ್ ವೀಕಾಗಿ ಅದು ಟಾಕ್ಸಿಕ್ಕಾಗಿ ಉಳ್ಕೊಂಡು ಅದೇ ಕಫ ಆಗಿ ಕನ್ವರ್ಟ್ ಆಗಿ ಲಂಗ್ಸಿಗೆ ಸೇರಿಕೊಂಡು ಪದೇ ಪದೇ ಶೀತ, ಕೆಮ್ಮು, ನೆಗಡಿ, ಆಮೇಲೆ ಗಂಟ್ಲು ಇನ್ಫೆಕ್ಷನ್ನು, ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಪದೇ ಪದೇ ಬರುತ್ತೆ. ಪದೇ ಪದೇ ಬಂದ್ರೂ ಅದು 1 ದಿನ 2 ದಿನಕ್ಕೆ ಹುಷಾರಾಗಲ್ಲ, ಅದು ಕ್ರಮೇಣ ಒಂದು 15 ದಿನ ಹುಷಾರಾಗೋಕ್ಕೆ ಬೇಕಾಗುತ್ತೆ. ಇದರಿಂದ ಆಂಟಿಬಯೋಟಿಕ್ ಹಾಕೋದು. ಆಂಟಿಬಯೋಟಿಕ್ ಈಗ ಒಂದು ಕೋರ್ಸ್ ಕಂಪ್ಲೀಟ್ ಆಗೋ ತನಕ ಮಕ್ಕಳಿಗೆ ಆಂಟಿಬಯೋಟಿಕ್ ಹಾಕ್ತೀವಿ. ಇದರಿಂದ ಮಕ್ಕಳಿಗೆ ಬಂದಿರೋ ಚಿಕ್ಕ ಪುಟ್ಟ ತೊಂದರೆ ಹುಷಾರಾದ್ರೂ ಅದು ಎಫೆಕ್ಟಿಂದ ಆಗಿರೋ ಸುಸ್ತು 1 ವಾರದ ತನಕ ಮಕ್ಕಳಲ್ಲಿ ನಾವು ನೋಡ್ತೀವಿ. ಇದರಿಂದ ನಾವು ಆಹಾರದಲ್ಲಿನೇ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡ್ರೆ ಮಕ್ಕಳು ಪದೇ ಪದೇ ಆರೋಗ್ಯ ಕೆಡಿಸ್ಕೊಳೋದು ತಪ್ಪುತ್ತೆ. ಮತ್ತು ಇದರಿಂದ ಆಗೋವಂಥ ತೊಂದರೆ, ವೀಕ್ನೆಸ್ಸು, ಅದನ್ನು ಕೂಡ ತಡಿಬೋದು ನಾವು. ಇಮ್ಯುನಿಟಿ ಡೆವಲಪ್ ಆಗಬೇಕು ಅಂದರೆ ಮಕ್ಕಳು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಬೆಳವಣಿಗೆ ಆಗಬೇಕು ಅಂದರೆ ಈ ರೀತಿ ನಾವು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಅವ್ರನ್ನ ಸ್ಟ್ರಾಂಗ್ ಮಾಡೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ಅದ್ರ ಜೊತೆ ಈಗ ಪದೇ ಪದೇ ಆರೋಗ್ಯದಲ್ಲಿ ಹಿಂಗೆ ಸಮಸ್ಯೆಗಳು ನಾವು ತಪ್ಪಿಸ್ಬೋದು. ಇದು ಸಣ್ಣ ಪುಟ್ಟ ಸಮಸ್ಯೆ, ಇದರಿಂದ ಏನು ದೊಡ್ಡ ತೊಂದರೆ ಏನಿಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಇಂಥ ಸಣ್ಣ ಪುಟ್ಟ ಸಮಸ್ಯೆನೇ ದೀರ್ಘಕಾಲದವರೆಗೂ ಇತ್ತು ಅಂದರೆ ಇದು ದೊಡ್ಡ ಸಮಸ್ಯೆನೂ ಆಗ್ಬೋದು. ಇದರಿಂದ ನಾವು ಕಳ್ಕೊಳೋದೇನಿಲ್ಲ, ₹1 ಖರ್ಚು ಕೂಡ ಇಲ್ಲ. ನಾವು ತಿನ್ನೋ ಆಹಾರದಲ್ಲೇ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೊಳೋದ್ರಿಂದ ನಾವು ಆರೋಗ್ಯನ ಸುಧಾರಣೆ ಮಾಡ್ಕೊತ ಬರ್ಬೋದು. ಇದು 1 ದಿನದ್ದಲ್ಲ, ಇದನ್ನು ಕ್ರಮೇಣ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದನ್ನು 1 ದಿನ, 1 ವಾರ ಮಾಡಿ, 1 ತಿಂಗಳು ಮಾಡಿ ಬಿಡ್ತೀವಿ ಅಂತ ಅನ್ನೋ ಇದನ್ನೆಲ್ಲ ಆಹಾರ ಕ್ರಮ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ದಿನನಿತ್ಯದ ಒಂದು ರೊಟೀನ್ ಥರ ಯಾವಾಗಲೂ ಇರಬೇಕು. ಯಾವ ಟೈಮಿಂಗ್ಸಿಗೆ ನಾವು ಯಾವ ಆಹಾರ ತೊಗೊತೀವಿ ಅನ್ನೋದು ಒಂದು ಚಿಕ್ಕ ವಿಷಯ ಆದ್ರೂ ಇದು ನಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆನೇ ನಾವು ನೋಡ್ಬೋದು. ನಾನು ಕೂಡ ನನ್ನ ಮಕ್ಕಳಿಗೆ ಫಸ್ಟು ಹಣ್ಣು ತರಕಾರಿ ಒಳ್ಳೆಯದು ಅಂತೇಳಿ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ, ಎಲ್ಲ ಹೊರಗಡೆ ಹೋದಾಗ, ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಹೋದಾಗ ಊಟ ಸರಿಯಾಗಿ ಆಗಲಿಲ್ಲ ಅಂದರೆ ಹಣ್ಣುಗಳನ್ನ ತಗೊಂಡು ಕೊಡ್ತಾಯಿದ್ದೆ. ಅದು ಟೈಮಿಂಗ್ಸ್ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇದ್ದಾಗ. ಇದರಿಂದ ಏನಾಗೋದು, ಪದೇ ಪದೇ ಕಫ ಕಟ್ಕೊಳೋದು, ಕೆಮ್ಮು, ಈ ಥರ ಸಮಸ್ಯೆಗಳು ನೋಡ್ತಿದ್ದೆ ನಾನು ಯಾವಾಗ ನಾನು ಹಣ್ಣುಗಳು ಮತ್ತು ಈ ಥರ ಕೋಲ್ಡ್ ಪದಾರ್ಥಗಳನ್ನ ಮಧ್ಯಾಹ್ನ 11ರಿಂದ 3 ಗಂಟೆ ಒಳಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನಮ್ಮ ಮಕ್ಕಳ ಆರೋಗ್ಯದಲ್ಲಿ ನಾನು ತುಂಬ ಬದಲಾವಣೆ ನೋಡಿದ್ದೀನಿ. ಇದರಿಂದ ನಮಗೆ ಆಗೋ ಉಪಯೋಗ ಏನಿದೆ ಅಲ್ಲ, ಬರೀ ಆರೋಗ್ಯ ಸುಧಾರಣೆ ಒಂದೇ ಅಲ್ಲ, ಅವರ ಎಲ್ಲ ರೀತಿಯಿಂದನೂ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಹುಷಾರು ತಪ್ಪಿ ಸ್ಕೂಲ್ ಬಿಡೋದಿರ್ಬೋದು, ಸುಸ್ತಾಗೋದಿರ್ಬೋದು, ಆಂಟಿಬಯೋಟಿಕ್ ಹಾಕೋದಿರ್ಬೋದು, ಇದೆಲ್ಲ ಕೆಮಿಕಲ್ ಅವನ್ನ ಅವಾಯ್ಡ್ ಮಾಡೋಕ್ಕೆ ಈ ಆಹಾರ ಕ್ರಮ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಇದರಿಂದ ನಾನು ಹೇಳೋದೇನೆಂದರೆ, ನಾವು ಒಂದು ಸಣ್ಣ ಬದಲಾವಣೆಯಿಂದ ನಮ್ಮ ಮಕ್ಕಳಿಗೆ ಆರೋಗ್ಯ ಕೊಡೋದಾದರೆ ಎಲ್ಲರೂ ನಾವು ಮಧ್ಯಾಹ್ನ 11ರಿಂದ 3 ಗಂಟೆ ಒಳಗಡೆ ಯಾವುದೇ ರೀತಿ ಹಣ್ಣು, ಬೇಯಿಸದೇ ಇರೋ ತರಕಾರಿಗಳನ್ನ ಕೊಡೋದಾದರೆ ಮಧ್ಯಾಹ್ನನೇ ಒಳ್ಳೆ ಟೈಮು. ಅದ್ರ ಜೊತೆ ನಾವೇನೋ ಕೊಡ್ತೀವಿ, ಎಳ್ನೀರು ಕೊಟ್ಟರು, ಕೂಲ್ ಡ್ರಿಂಕ್ಸ್ ಕೊಟ್ಟರು, ಐಸ್ ಕ್ರೀಮು, ಈ ಥರದ್ದೆಲ್ಲ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಕೊಟ್ಟರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು, ಆರೋಗ್ಯ ಹದಗೆಡೋದನ್ನ ನಾವು ತಪ್ಪಿಸ್ಬೋದು. ಇದಲ್ಲದೆ ಮತ್ತು ನಾವು ಋತುಮಾನಕ್ಕೆ ತಕ್ಕ ಆಹಾರನ ಮಕ್ಕಳಿಗೆ ಕೊಡ್ತಾ ಹೋಗಬೇಕು. ಮಕ್ಕಳಾಯಿತು, ನಾವಾಯಿತು. ಋತುಮಾನಕ್ಕೆ ತಕ್ಕ ಆಹಾರ ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ನಾವು ಹೇಗೆ ಈಗ ಚಳಿ ಇದ್ದಾಗ ಸ್ವೆಟ್ರ್ ಅದನ್ನ ಹಾಕೊತೀವೋ ಹಂಗೆ ನಾವು ಆಹಾರದಲ್ಲಿ ಕೂಡ ಬದಲಾವಣೆ ಮಾಡ್ಕೋಬೇಕು. ಅಂದರೆ ಚಳಿ ಇದ್ದಾಗ ಸ್ವಲ್ಪ ನಮ್ಮ ಬಾಡಿ ಹೀಟ್ ಆಗೋ ಥರ ಮಸಾಲೆ ಐಟಮ್ಸ್ನ ಸ್ವಲ್ಪ ಹೆಚ್ಚಾಗಿ ಬಳಸೋದು. ಅಂದರೆ ಚಕ್ಕೆ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಈ ಥರದ್ದೆಲ್ಲ ಸ್ವಲ್ಪ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಬಾಡಿಯಲ್ಲಿ ಹೀಟ್ ಕ್ರಿಯೇಟ್ ಆಗಿ ನಮ್ಮ ಹೊರಗಡೆ ವಾತಾವರಣ ಎಷ್ಟೇ ಚಳಿ ಇದ್ರೂ ಅದರಿಂದ ಆಗೋವಂಥ ಎಫೆಕ್ಟ್ನ, ಅಂದರೆ ಇನ್ಫೆಕ್ಷನ್ಗಳನ್ನ ನಾವು ತಡಿಬೋದು. ಅದೇ ರೀತಿ ಮತ್ತು ಮಳೆಗಾಲದಲ್ಲಿ ವಾತಾವರಣ ಎಲ್ಲ ಒದ್ದೆ ಇರೋದ್ರಿಂದ, ಒದ್ದೆ ಅಂದರೆ
ಹೊರಗಡೆ ಈಗ ಒಂಥರ ಮಳೆ ಜಿನುಗೋದ್ರಿಂದ ಆವಾಗ ನಾವು ಯಾವ ಥರ ಆಹಾರ ತಗೋಬೇಕು ಅಂದರೆ ಆದಷ್ಟು ಡ್ರೈ ಪದಾರ್ಥಗಳನ್ನ ತಗೋಬೇಕು. ಅದರಲ್ಲೂ ಕೂಡ ಇದು ಮಸಾಲೆ ಪದಾರ್ಥಗಳು ಇದೆ ಹೇಳಿದ್ನಲ್ಲ, ಚಳಿಗಾಲದಲ್ಲಿ ಯಾವ ರೀತಿ ತೊಗೊತೀವೋ ಇದೇ ರೀತಿಯೇ ಕಷಾಯದ ರೂಪದಲ್ಲಿ, ಸೂಪ್ ರೂಪದಲ್ಲಿ ಹಿಂಗೆ ಆಹಾರ ತೊಗೊಳೋದ್ರಿಂದ ನಾವು ಮಳೆಗಾಲದಲ್ಲಿ ಆಗುವಂತಹ ಇನ್ಫೆಕ್ಷನ್ನ ಕಡಿಮೆ ಮಾಡ್ಬೋದು. ಇದು ನಾವು ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಿ ಬರೀ ಬಟ್ಟೆ ಚೇಂಜ್ ಮಾಡೋದನ್ನ ನಾವು ನೋಡಿರ್ತೀವಿ. ಇದು ನಮ್ಮ ದೈಹಿಕವಾಗಿ ನಾವು ಪ್ರೊಟೆಕ್ಟ್ ಮಾಡ್ಕೊಳೋದು ಒಂದು. ಅದೇ ಆಹಾರದಲ್ಲಿ ನಾವು ಈ ಥರ ಮಾಡ್ಕೊಳೋದ್ರಿಂದ ನಾವು ಸಂಪೂರ್ಣವಾಗಿ ಎಲ್ಲ ಋತುಮಾನದಲ್ಲೂ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಬೇಸಿಗೆಯಲ್ಲಿ ನಾವು ಸೆಕೆ ಜಾಸ್ತಿ ಅಂತ ಹೇಳಿ ಕಾಟನ್ ಬಟ್ಟೆಗಳನ್ನ ಹಾಕ್ತೀವಿ, ಆದಷ್ಟು ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಊಟದಲ್ಲೂ ಕೂಡ ನಾವು ಹೊರಗಡೆ ಹೆಂಗೆ ಬಿಸಿಲು ಜಾಸ್ತಿ ಇರುತ್ತೋ ಮಸಾಲೆ ಐಟಮ್ಸ್ ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಹೀಟು ಮತ್ತು ಸೂರ್ಯನ ಬಿಸಿಲಿಗೂ ನಮ್ಮ ಬಾಡಿ ಇನ್ನೂ ಹೀಟು ಜಾಸ್ತಿಯಾಗಿ ಇದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗ್ಬೋದು. ಅಂದರೆ ರ್ಯಾಷಸ್ ಆಗ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಬೋದು. ಈ ಥರ ಅನೇಕ ಹೀಟ್ ಆಗಿ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು. ಇದರಿಂದ ನಾವು ಬೇಸಿಗೆಯಲ್ಲಿ ಯಾವ ರೀತಿ ಆಹಾರ ತಗೋಬೇಕು, ದ್ರವ ರೂಪದಲ್ಲಿ ಇರುವಂಥ ಆಹಾರ ತೊಗೊಳೋದು, ಮಸಾಲೆ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡೋದು, ಮಜ್ಜಿಗೆ ತೊಗೊಳೋದು, ಮೊಸರು ತೊಗೊಳೋದು. ಈ ರೀತಿ ನಾವು ಇವಾಗ ಹೆಂಗೆ ದಿನದಲ್ಲಿ ಬೆಳಗ್ಗೆ ಸ್ವಲ್ಪ ಬಿಸಿ ಬಿಸಿ ಆಹಾರ ತೊಗೊತೀವಿ, ಮಧ್ಯಾಹ್ನ ಟೈಮಲ್ಲಿ ಮಸಾಲೆ ಅದು ಕಡಿಮೆ ಹೆಂಗೆ ತೊಗೊತೀವಿ, ನೈಟು ಬೇಗ ಹೆಂಗೆ ಊಟ ಮಾಡ್ತೀವಿ, ಇದೇ ರೀತಿ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಇದನ್ನು ಡಿವೈಡ್ ಮಾಡಿಕೊಂಡು ಋತುಮಾನಕ್ಕೆ ತಕ್ಕ ಆಹಾರ ತೊಗೊಳೋದ್ರಿಂದ ನಾವು ಎಲ್ಲ ಋತುಮಾನದಲ್ಲೂ ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಇದು ನಾವು ಆಹಾರದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಳೋದ್ರಿಂದ ನಾವು ಆದಷ್ಟು ನಮ್ಮ ಆರೋಗ್ಯನ ಕಾಪಾಡ್ಕೊಳೋದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಎನರ್ಜೆಟಿಕ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.